MLA ಆಗಿದ್ದಾರೆ. ಇಲ್ಲಿ ಏನು ಕಾನೂನುಗಳ ಬಗ್ಗೆ ಏನು ಗೊಂದಲ ಒಟ್ಟಲ್ಲ. ಇವತ್ತು ಶಾಸಕರು ಅವರು ಏನು ಗಣಿಗಳನ್ನು ಅವರಿಗೆ ದೊಡ್ಡ ಹೆಸರು ಕೊಟ್ಟರು, ಗಣಿ ದಣಿ ಗಣಿಗಳನ್ನು ಇಲ್ಲ ಮಾಡಿ ಹೋಗೋದು ಬಿಟ್ರು. ಬಳ್ಳಾರಿಯ ಗುಡ್ಡೆಗಳನ್ನು ಈ ಒಂದು ಕರಿ ಬಂಗಾರ ಕಬ್ಬಿನ ಇಲ್ದಂಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿ ಹೋಗ್ಬಿಟ್ರು ಅವರು. ಅಷ್ಟೇ ಆಗ್ರಿ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಗಳನ್ನು ಸಹಿತ ಇಲ್ಲ ಹಾಕಿಸ್ಬಿಟ್ರು ಇವ್ರ ಜೊತೆಗಾರರು ಕುಡ್ಕೊಂಡು. ಒಬ್ಬರು ಇಬ್ಬರು ಇವರೆಲ್ಲ ಮಾಡಿದವರು ಸಾವಿರಾರು ಕೋಟಿಗಳ ನಮ್ಮ ಕಬ್ಬಿಣವನ್ನು ಚೈನಾಕ್ಕೋ ಮತ್ತು ಅದಕ್ಕೋ ಅಕ್ರಮವಾಗಿ ಸಾಗಿಸ್ಬಿಟ್ರಿ. ಮನಸ್ಸಿಗೆ ಬಂದಂಗೆ ಮಾರಿದರು, ಲೂಟ್ ಮಾಡಿದ್ರನ್ರಿ. ನಮ್ಮ ಕಾಡನ್ನು ನಮ್ಮ ಕಬ್ಬಿಣವನ್ನು ಲೂಟ್ ಮಾಡಿ ಇವತ್ತಿಗೂ ಇನ್ನೂ ಗಣಿ ಧಣಿ ಅಧಿಕಾರ ಹಿಡಿಯುವಂಥವ್ರು. ಅವ್ರಿಗೆ ಯಾವ ಶಿಕ್ಷೆ ಜೈಲು ಅನುಭವಿಸಿ ಬಂದರೆ ಇವತ್ತು ಮತ್ತೆ ಶಾಸಕರಾಗಿದ್ದಾರೆ, ನೆಮ್ಮದಿಯಿಂದ ಅದಾರ ಅಂಥೇಳಿ ಭಾಳ ಜನರಿಗೆ ಕೊರಗಲು ಇಂಥ ಜನಕ್ಕೆ ಇಲ್ಲಿ ಅದಲ್ಲಪ್ಪ ಎಲ್ಲ ಅವಕಾಶಗಳು ಅಂತೇಳಿ. ಅದೇನೂ ಇರಲಿ, ಈ ಜನಾರ್ದನ್ ರೆಡ್ಡಿ ಇವರ ಈ ಒಂದು ದೊಡ್ಡ ಅವ್ಯವಹಾರವನ್ನು ಬೆಳಕಿಗೆ ತರುವಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿದವರು ನಮ್ಮ SR ಹಿರೇಮಠ ಅವರು. ಇವ್ರನ್ನ ಸದಾ ನೆನೆಸ್ಬೇಕು ನಾವು. ಯಾಕಂದ್ರೆ ಅಟ್ಲೀಸ್ಟ್ ಇಂಥ ಜನ ಇರೋದ್ರಿಂದಾಗೆ ಒಂದಿಷ್ಟು ಈ ಭೂಗಳ್ಳರಿಗೆ, ಭೂ ಮಾಫಿಯಾಗಳಿಗೆ, ಸೆರೆಗಳ್ಳರಿಗೆ ಭಯ ಇರ್ತದೆ. ಹೌದಪ್ಪ ಕೇಳೋರು ಇದ್ದಾರೆ ಇಲ್ಲ ಅಂತೇಳಿ. ಇಷ್ಟಿದ್ದು ಅವ್ರ ಮೈ ಕೆರಕೊಳ್ಳೋದಿಲ್ಲ. ಕಲ್ಲಿನ ಗಣಿ ಎಬ್ಸುವಂಥವ್ರು, ಕಬ್ಬಿನ ಗಣಿ ಎಬ್ಸುವಂಥವ್ರು, ಭೂಮಿಗಳನ್ನು ಎಬ್ಸುವಂಥವ್ರು ಅನೇಕರಿದ್ದಾರೆ ಇಲ್ಲೇ. ಈ ಎಲ್ಲ ನಮ್ಮ ಇವತ್ತಿನ ರಾಜಕೀಯ ವ್ಯವಸ್ಥೆಯ ಮುಖಂಡರು, ನಮ್ಮ ನಾಯಕರು ಈ ಕೆಲಸ ಮಾಡ್ತಾಯಿದ್ದಾರೆ. ಅದು ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಕೇಂದ್ರದ ಉನ್ನತಾಧಿಕಾರ ಸಮಿತಿ ಅಂದರೆ ಗಣಿ ಅಥವಾ ಈ ಖನಿಜಗಳ ಬಗ್ಗೆ ಇದ್ದಂಥ ಭೂಗರ್ಭ ಈ ಏನು ಇಲಾಖೆ ಅದ ಅದಂಥವ್ರು CEC ಒಂದು ಅಧ್ಯಕ್ಷತೆಯನ್ನು ಮಾಡಿ ಮೇ 21ಕ್ಕೆ ಏನಪ್ಪ ಅಂತಂದ್ರೆ ಈ 7 ಬರ್ತವ್ರಿ ಇವು ಗಣಿಗಳು. 7 ಗಣಿಗಳು ಹೆಚ್ಚು ಗಣಿ ಇವು ಎಲ್ಲ ಅಕ್ರಮವಾಗಿ ನಡೆಸಿದಂಥ ಗಣಿಗಳ ಅವ್ಯವಹಾರ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಗಣಿಗಾರಿಕೆ ಅದಲ್ಲ, ಗಣಿಗಾರಿಕೆ ಒಂದು ಏನಪ್ಪ ಅಂದರೆ ವ್ಯವಸ್ಥೆಗೆ ಹೌದಪ್ಪ ಕಬ್ಬಿನ ಬೇಕು, ಕಬ್ಬಿನ ಬದುಕು ಅನಿವಾರ್ಯ ಅದ ಅಂತೇಳಿ ಆದರೂ ವ್ಯವಸ್ಥಿತವಾಗಿ ಸರ್ಕಾರಕ್ಕೆ ಅನುಕೂಲ ಆಗುವಂಗೆ ಕರೆಕ್ಟ್ ತುಂಬ ಮಾಡಿದ್ದೇನು ಪ್ರಶ್ನೆ ಇಲ್ಲ ಇದು. ಯಾಕಂದ್ರೆ ಒಂದು ಕಡೆಯಿಂದ ಗಣಿ ಕುಲ್ಲ ಆದಂಗೆ ಅದ್ರ ಹಿನ್ನೆಲೆಯಲ್ಲೇ ಅಲ್ಲಿ ಗಿಡಗಳನ್ನ ಹಚ್ಚೋದು ಮಾಡೋದು, ಜನರಿಗೆ ಅನುಕೂಲ ಮಾಡೋದು, ಇಂಥ ಕೆಲಸ ಆಗಬೇಕಾಗ್ತದೆ. ಒಂದು ಗಿಡ ನಾವು ಕಿತ್ತು ಹಾಕಿದ್ವಿ ಅಂದರೆ ಅಲ್ಲೇ 10 ಗಿಡಗಳನ್ನಾದರೂ ಅವ್ನು ನೆಡಬೇಕಂತ ಹೇಳ್ತಾ ಇರ್ತಾರೆ. ಹಾಗೆ ಇದು ಗಣಿಗಳ ಬೆಳಿಬೇಕಾಯ್ತು, ಕಬ್ಬು ನುಡಿಬೇಕಾಯ್ತು ಅಂದರೆ ಅದೇ ಕಾಲಕ್ಕೆ ಅವುಗಳ ಹುಡುಕಿಗಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಮತ್ತು ಮುಂದಿನ ಜನಾಂಗ ಉಳಿಸೋದಕ್ಕಾಗಿ ಸಹಿತ ಅದನ್ನು ಒಂದು ನಮ್ಮದೇ ಅಂತ ಏನಪ್ಪ ಅಂದ್ರೆ ನಿಬಂಧನೆಗಳನ್ನ ಹಾಕ್ಕೊಂಡು ಒಂದು ಏನಪ್ಪ ಅಂದ್ರೆ ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ನಾವು ಹೆಂಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಅಂತ. ಯಾಕಂದರೆ ಇವತ್ತು ನೋಡ್ರಿ, ಯುರೋಪ್ ಖಂಡದ ದೇಶಗಳಾಗಿರ್ಬೋದು, ಅಮೇರಿಕ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಇವನ್ ಚೀನಾ ಸಹಿತ ಹೆಸರಾಗಿಬಿಟ್ಟಿದ್ರೆ ಇವತ್ತು. ಚೀನಾದವ್ರು ನಮ್ಮ ಕಬ್ಬಿನ ಎದುರನ್ನು ತೊಗೊಂಡು ಹೋದ್ರೆ ಅವರು ತಮ್ಮ ಅಲ್ಲಿ ಏಷ್ಯಾಡೋ ಒಲಿಂಪಿಕ್ಕು ದೊಡ್ಡ ಒಂದು ಏನಪ್ಪ ಅಂದ್ರೆ ಕಾರ್ಯಗಳು ನಿರ್ವಹಿಸಿದ್ರು. ಅಲ್ಲಿ ಅವೆಲ್ಲ ಆ ಬಿಲ್ಡಿಂಗ್ಗಳಿಗೆ, ಆ ಕಟ್ಟಡಗಳಿಗೆ ಮತ್ತು ಅದಕ್ಕೆಲ್ಲದಕ್ಕೂ ನಮ್ಮ ಕಬ್ಬಿಣವನ್ನು ಅತ್ಯಂತ ಸ್ವೈವಿಧಾರದಲ್ಲಿ. ಯಾಕಂದರೆ ಇವರು ಅಕ್ರಮವಾಗಿ ಸಾಗಿಸೋರು. ಬೇರೆ ಬೆಲೆ ಏನಪ್ಪ ಬೆಲೆ, ಮಾರ್ಕೆಟ್ ಬೆಲೆ ಅವ್ರು ಕೊಟ್ಟಿದ್ದು ಇವ್ರು ತೆಗೆದುಕೊಂಡಿದ್ದು ಅತ್ಯಂತ ಕಡಿಮೆ ಬೆಲೆಗೆ ಸಿಕ್ಕಾಪಟ್ಟೆ. ಯಾಕಂದ್ರೆ ಇಲ್ಲಿ ರಾಯಲ್ಟಿ ತುಂಬೋ ಪ್ರಶ್ನೆನೇ ಇಲ್ಲ. ಒಂದು 10 ಗಾಡಿ ರಾಯಲ್ಟಿ ತುಂಬೋದು, ಉಳಿದೆಲ್ಲ ಹೊಡ್ಕೊಂಡು ಹೋಗಿಬಿಡುವಂಥದ್ದು. 10ರಿಂದ 100 ನಡೆಸ್ಕೊಂಡು ಹೋಗುವಂಥ ಇವು ಉಚ್ಕೊಂಡು ಹಂಗಾಗಿದ್ರೆ ಇವತ್ತು ನಮ್ಮಲ್ಲೇ ನೋಡಿ. ನಮ್ಮೆಲ್ಲ ಹೊಳೆಗಳು ಇವತ್ತೆಲ್ಲ ಹಳ್ಳ ಅಲ್ಲರಿ, ಇವತ್ತು ಗಟ್ರಾಗಿಬಿಟ್ಟವು ಗಟ್ರಗಳು. ಇನ್ನು ಮುಂದಿನ 50 ವರ್ಷದಲ್ಲಿ ಈ ಹೊಳೆಗಳನ್ನು ಸಹಿತ ನಾವು ಎಲ್ಲ ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನದಿಗಳನ್ನ ಹಾಗೆ ಇದು ಕಾಡುಗಳನ್ನು ಕಳ್ಕೊಳ್ತಾ ಇದ್ದೀವಿ, ಖನಿಜಗಳನ್ನು ಕಳ್ಕೊಳ್ತಾ ಇದ್ದೀವಿ, ಕಳ್ಕೊಂಡು ಬಿಟ್ಟಿದ್ದೀವಿ ಈಗಾಗಲೇ. ಈಗ ಗಡಿ ಸಹಿತ ಗುರುತ ಹಿಡಿದು ಭಾಳ ಕಷ್ಟ ಆಗಿಬಿಟ್ಟದು. ಯಾಕಂದರೆ ಗಡಿ ಆಂಧ್ರ ಮತ್ತು ಕರ್ನಾಟಕ ಗಡಿ ಇವತ್ತು ನೀವು ಗುರುತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇದೆ. ಇವತ್ತು ನಮ್ಮ ಅನೇಕ ಗುಡ್ಡ ಬೆಟ್ಟಗಳನ್ನ ನೋಡಿದ್ರೆ ಅಷ್ಟು ಆಡದ ತಗ್ಗಳು ಬಿದ್ದಿದ್ದಾವ್ರಿ. ಆ ರೀತಿ ಕಬ್ಬಿನವ್ರು ಕಿತ್ಕೊಂಡು ಹೋಗಿದ್ದಾರೆ. ಅದರ ದೃಶ್ಯಾವಳಿ ನೋಡಿದರೆ ನೀವು ಅನಿಸುತ್ತೆ ಅಲ್ಲಪ್ಪ ಏನಿದೆಲ್ಲ ಇಂಥ ಒಂದು ಆಧುನಿಕತೆಯಲ್ಲೇ ನಮ್ಮನ್ನು ಕಳ್ಕೊಳ್ತಾ ಇದ್ದೀವಿ ಅಂತ. ಕಬ್ಬಿನ ಬೇಕು ನಾವು ಬದುಕೋದಕ್ಕೆ, ಹೌದು ಅವಶ್ಯದ ಇಲ್ಲಂತಲ್ಲ. ಅದು ಯಾವ ಪ್ರಮಾಣದಲ್ಲಿ ಬೇಕು ಮತ್ತು ಹೆಂಗೆ ಬೇಕು, ಅದರಿಂದ ಬಂದಂಥ ರಾಯಲ್ಟಿ ಅಂತ ಲಾಭ ನಮ್ಮ ಜನಕ್ಕೆ ಉಪಯೋಗ ಆಗ್ಬೇಕಲ್ರಿ. ಆ ಭಾಗ ಜನಕ್ಕೆ ಆಗಿದೇನ ಅನ್ನೋದು ಸಹಿತ ಅದು ಒಂದು ದೊಡ್ಡ ವಿಷಯ ಆಗ್ತದೆ. ಇವತ್ತು ಯಾಕೆ ಈ ವಿಷಯ ತೆಗೆದುಕೊಂಡು ಅಂದರೆ ಒಂದು ನಮ್ಮ ಪತ್ರಿಕೆ, ನಾಡಿನ ಪ್ರಸಿದ್ಧ ಪತ್ರಿಕೆಯಲ್ಲೇ ಅದರಲ್ಲೂ ಪ್ರಜಾವಾಣಿ ಬಹಳ ಮುತುವರ್ಜಿ ವಹಿಸಿ ಅದ್ರ ಬಗ್ಗೆ
ವಿವರಣೆ ಕೊಟ್ಟದ. ಆ ನೆಲೆಯಲ್ಲಿ ನಾವು ಸ್ವಲ್ಪ ಮಾತಾಡಬೇಕಪ್ಪ ಜನ ಜೊತೆಗೆ ಅನ್ನುವಂಥ ಮಾತಿನಿಂದ ಇದನ್ನು ನಾವು ಹೇಳ್ತಾ ಇದ್ವಿ ಇಲ್ಲಿ. ಯಾಕಪ್ಪ ಅಂದ್ರೆ ಅವ್ರು ಋಣಿ ಇರಬೇಕು ಕೆಲಸ ಮಾಡಿದವ್ರಿಗೆ. ಆ ನೆಲೆಯಲ್ಲಿ ನಾವು ಪ್ರಜಾವನ್ನು ನೆನೆಸ್ಬೇಕಾಗದ. ಅದರಲ್ಲೂ SR ಹಿರೇಮಠರವರು ಈ ತಮ್ಮ ಸಮಾಜ ಪರಿವರ್ತನಾ ಸಮುದಾಯ ಕಟ್ಟಿಕೊಂಡು ಅದು ನೇತೃತ್ವ ವಹಿಸಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಅವರು ಹೋರಾಟ ಮಾಡಿ ಈ ಒಂದೇನಪ್ಪ ಸುಪ್ರೀಂ ಕೋರ್ಟ್ಗಳಿಂದ ಆಜ್ಞೆ ತೊಗೊಂಬಂದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಕಬ್ಬಿಣದ ಇದರಿಂದ 7 ಗರಿಗಳ ಜಂಟಿ ಸರ್ವೆ ನಡೆಸಬೇಕು ಮತ್ತು ನಕ್ಷೆ ಸಿದ್ಧಪಡಿಸಬೇಕು ಅಂತ ಆರ್ಡರ್ ತೊಗೊಂಬಂದರು ಸುಪ್ರೀಂ ಕೋರ್ಟ್ನವರು. ಆ ಆರ್ಡರ್ ನೆಲೆಯಲ್ಲಿ ಇವತ್ತು ಸರ್ವೆ ಮತ್ತು ಮುಂದುವರಿದು ಸರ್ವೆ ಆಗೋದು ಯಾವುದಪ್ಪ ಕರ್ನಾಟಕದ ಯಾವುದು ಮತ್ತು ಯಾವುದು ಅವು 7 ಯಾವ್ಯಾವಪ್ಪ ಅವು ವಿಶೇಷವಾಗಿ